ಮಾತು. ಯಾರು? ಮೊದ್ಲು ಬಹಳ ಕುಣಿದು ಮನೆ ಕಾಲ್ಗಂಟವು ಶುರುವಾದ್ರೆ ಅವ್ರು ಹೇಳೋ ಮಾತಿದೆ, ನಾ ಮೊದ್ಲು ಬಹಳ ಕುಣಿತಿದ್ದೆ, ಈ ಕಾಲ್ಗಂಟವು ಶುರುವಾಗಿದೆ, ನೀವು ಜಾಗ್ರತೆ ಮಾಡ್ರು. ಮನಸ್ಸಿಗೆ ನಾಂಟುವ ಮಾತು ಯಾಕೆ ಆಡ್ತೀಯೋ? ರಾಜಕುಮಾರಿ ಮತಿವಂತೆಯಾದಂತ ನೀನೆಂದು ಮತ್ತೆ ವಿಹೀನರಂತೆ ವರ್ತನೆ ಮಾಡುವುದು ನಿನಗದು ಭೂಷಣವೇ ಕೇಳ್ತೇನೆ. ಏನಾಯ್ತು? ಶಿಷ್ಯ ಯಾಕಪ್ಪ? ಏನು ಮೆಟ್ಕೆ ಬಂದಿಲ್ಲ? ಹಾಗಲ್ವೋ, ಈ ಕ್ಷೇತ್ರದಲ್ಲಿ ಸಂಪ್ರದಾಯವನ್ನು ಉಳಿಸಬೇಕೆಂಬ ಕಾರಣಕ್ಕಾಗಿ ಹಗಲು ರಾತ್ರಿ ಹೋರಾಟ ಕೊಡ್ತಾ ಇದ್ದೇವೆ ನಾವು. ಹಗಲು ಹೆಚ್ಚು ಹೋರಾಟ ಉಂಟು. ಅಂತದ್ರಲ್ಲಿ ನೋಡು, ಹಾಡುವ ಪದ್ಯಕ್ಕೂ ಕುಣಿಯುವ ನರ್ತನಕ್ಕೂ ಧರಿಸಿರುವ ತಿರಿಸಿಗೂ ಒಂದಕ್ಕೊಂದು ಸಾಮ್ಯತೆ ಇಲ್ಲವೇ ಇಲ್ಲ. ಏನಾಯ್ತಪ್ಪ ಈಗ? ಇದೇ ಬಟ್ಟೆಯನ್ನು ಮಧ್ಯಾಹ್ನ ಹೊತ್ತಿನಲ್ಲಿ ನೋಡಿದ್ದೇನೆ ನಾನು. ಹೆದ್ದಾರಿಯ ಬದಿಯಲ್ಲಿ ಕತ್ತಿ ಮಾಡುವವರು ಅಲ್ಲಲ್ಲಿ ಸಣ್ಣ ಬಿಡಾರ ಮಾಡ್ಕೊಂಡಿದ್ದಾರೆ. ಆ ಹೆಣ್ಮಕ್ಳೆಲ್ಲ ಹೀಗೆ ಬಟ್ಟೆ ಹಾಕೊಳ್ಳುದು, ತಲೆ ಮೇಲೆ ಒಂದು ತೆಗಿಬೇಕು. ಅಲ್ಲ, ಇವ ಮನೆಯಿಂದ ಹೊರಟ ಒಂದು ಬಿಡಾರು ಬಿಡುವುದಿಲ್ಲ. ಇವ ಎಲ್ಲ ಕತ್ತಿ ಕಾಯಿಸ್ತು, ಎಲ್ಲ ಕೋಳಿ ಹಿಡಿದ್ರು, ಇದೇ ಕೆಲಸ ಅವನಿಗೆ. ಯಾರ ಪರಿಚಯ ಅವ್ರಿಗೆ ಬಿಟ್ರೆ ನಿನಗೆ ಇರು. ಇವು ಯಾಕೆ ಹೀಗೆ ಮೂರ್ಖರ ಹಾಗೆ ಮಾತಾಡ್ತಾ ಇದ್ದಾನೆ? ನಮ್ಮ ಕಲೆ ಕುರಿತಾಗಿ ಗೌರವ ಬೇಕು ಸತ್ಯ, ಆದ್ರೆ ಮತ್ತೊಂದರ ಕುರಿತಾಗಿ ಯಾವ ಕಾಲಕ್ಕೂ ಅನಾದರಣೆಸಲ್ಲ. ನಮ್ಮ ಕಲೆ ಸಮುದ್ರ ಇದ್ದ ಹಾಗೆ. ಈ ಸಮುದ್ರ ಅಂತ ಆದ ಮೇಲೆ ಹಳ್ಳದ ನೀರು, ಕೊಳ್ಳದ ನೀರು, ನದಿಯ ನೀರು ಎಲ್ಲವೂ ಸಮುದ್ರವನ್ನೇ ಹೋಗಿ ಸೇರುತ್ತದೆ. ಸಮುದ್ರದಂತಿರುವಂತಹ ನಮ್ಮ ಕಲೆಗೆ ಮತ್ತೊಂದರಿಂದ ನಾವು ಎರವಲು ಪಡೆದುಕೊಂಡೆವು ಅಂತಾದ್ರೆ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ತಪ್ಪಾಗಲಾರದು. ಗುಣಕ್ಕೆ ಮತ್ಸರ ಉಂಟೇನೋ? ಸಮುದ್ರದ ಆಳದಲ್ಲಿರುವ ಮುತ್ತನ್ನು ಹೆಕ್ಕಿ ಅದಕ್ಕೊಂದು ಶೋಭೆ ಕೊಡುವುದನ್ನು ಬಿಟ್ಟು ಸುಣ್ಣದ ಚಿಪ್ಪನ್ನು ಎತ್ತು ತಂದು ಅದಕ್ಕೊಂದು ಶೋಭೆ ಕೊಡಲು ಅಂತ ಹೇಳ್ಬೇಕಾ? ಸುಣ್ಣ ಚಿಪ್ಪು ಸಾಡಬಾರ್ದು, ಸುಣ್ಣ ಬೇಕು. ಆಯ್ತು, ಹಾಕೊಂಡು ಸಾಯಿರಿ ನೀವು. ನಿಮ್ಮನ್ನ ಈ ಬ್ರಹ್ಮನಿಂದಲೂ ಸರಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಇದನ್ನೆಲ್ಲ ಹಾಳು ತೆಗಿಲಿಕ್ಕೆ ಒಂದು ಸತ್ತಿದ್ದೀರಿ, ತೆಗಿದ್ರಿ ಪೂರ್ಣ. ಆದರೂ ಚುರ್ಚಾಪುರದಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುದಿದ್ದರು ನಮ್ಮ ಸಂವಿಧಾನಕ್ಕೆ ವಿಷಯ ಮುಟ್ಟಿಸ್ಬೇಕು. ನೀನು ಜನ ಯಾರತ್ಲೆ ಗೊತ್ತಾಗಿಲ್ಲ. ಹೋರಾಟಗಾರ ಕಳಪಿನಾಕ ಮುಖ ಬಂದೆ ಪಾರ್ಕ ಮಂಗನ ಮರಿ ಸುಮ್ಮನಿರು. ನನ್ನ ಅನುಮತಿ ಪಡೆಯದಲ್ಲಿ ಕುಣಿಯುತ್ತಿರುವುದು ತಪ್ಪು. ನಿಲ್ಲಿಸ್ತೇನೆ ಆಟ ನಿಲ್ಲಿಸ್ತೇನೆ. ಕುಷ್ಟ ಮುಳ್ಳಿಗಟ್ಟು ಗೌಚ್ ಮರಿಗಳಿದ ಈಗ ಹೋದ್ರೆ ಮಾತಾಡೋರು ಇವರಾಗ್ತಾ ಈಗ. ನಿನಗಂತ ರೋಗವ ಏನಾಯ್ತು? ಇದು ಗಾಳಿ ಹೋಗ್ತಾ ಉಂಟು ಅಂತ ಗೊತ್ತಾಯ್ತು, ಎಲ್ಲಿ ಹೋಗ್ತಾ ಉಂಟು ಅಂತ ಗೊತ್ತಾಗಲಿಲ್ಲಲ್ಲ. ಈ ರೀತಿ ಹಾರಿದಾಗ ಗಾಳಿ ಹೆಚ್ಚಿಗೆ ಎಲ್ಲಿ ಹೋಗ್ತದೆ? ಸುಳ್ಳಲ್ಲ, ಎಲ್ಲಿ ಹೋಗ್ತದೋ? ನೀ ಮೂಸ್ಬೇಡ, ನೋಡು ಇನ್ನ ಜೀವ ನೋಡಿ ಮೂಸ್ ಹಚ್ಚೆ. ಮೂಸಣ ಸಂತ ಅಂತವ ಮೂಸಾಸುರ. ಏ ಬಾಯಿ ನೋಡು, ಮೂಗು ನೋಡು, ಮೂಸ್ಬೇಡ. ನಮಗೆ ನಿಲ್ಲಿಕ್ಕೆ ಆಗುದಿಲ್ಲ ಇಲ್ಲಿ. ಅದಲ್ಲ, ನಾನು ಹಾರಬೇಕಂತದ್ದು ಪೀಕ್. ಒಂದ್ ದಿವಸ ಆದ್ರೂ ಇಷ್ಟ ಹಾರೋದು ಬೇಡ, ಒಂದ್ 4 ಆದ್ರೂ ಹಾರಿತೀಯ. ಜೀವಮ ನೋಡಿ ಮೈಕೆ ನೋವು ಮಾಡ್ಕೊಳ್ಳೋದಿಲ್ಲ ಅಂದ್ರೆ ನನ್ನ ಹಿಂದೆ ಸುತ್ತ ಆಗ್ತಿರುತ್ತಷ್ಟೇ. ನಿನ್ನ ಬಂಡ ಬದುಕಿಗೆ ಧಿಕ್ಕಾರ. ಹೋಗಿ ಯಾವ್ದಾದ್ರು ದೊಡ್ಡ 10 ಚಕ್ರದ ವಾಹನ ನಡಿ ತಲೆ ಕೊಟ್ಟು ಸತ್ತೋಗು. ನೀನು ತಲೆ ಕೊಡುದು ಹೇಗೆ ಅಂತ ಗೊತ್ತಿಲ್ಲ. ಒಂದ್ಸರಿ ನೀ ತಲೆ ಕೊಡು ತೋರ್ಸ. ಬಹಳ ಸುಲಭ, ನೀನು ಮಲ್ಕೋದು ಹತ್ತಿರ ಹೋಗ್ತದೆ. ನೀನೇ ಮಲ್ಕೋ. ಹಾರ್ಬೇಕಿತ್ತು ನೀವು. ಹಾರ್ಬೇಕಿತ್ತು, ನಾನು ಹಾರ್ತಿದ್ದೆ. ಆದ್ರೂ ಹಾರಲಿಲ್ಲ. ಯಾಕೆ? ಯಾಕೆ? ಹಾರುದು ಸರಿಯಲ್ಲ. ಏನು? ಹಿರಿಯವರಿರುವಾಗ
ಕಿರಿಯವರು ಯಾವ ಕಾರಣಕ್ಕೂ ಹಾರಬಾರ್ದಪ್ಪ. ಒಳ್ಳೆ ಮಾತಾಡಿದ ಹೌದು. ಹಾಗಾದ್ರೆ ಒಂದು ಕೆಲಸ ಮಾಡುವ, ನಾಳೆ ಸ್ವಲ್ಪ ಬದಲಾವಣೆ ಮಾಡುವ. ಯಾವುದು? ಕಿರಿಯವರ ಸಂಬಳವು ಹಿರಿಯವರು ತಗೊಳ್ಳ. ಇದು ಸಂಬಳದ ವಿಷಯ ಪ್ರತ್ಯೇಕ ಆಯ್ತಾ? ಅಲ್ಲಿ ಬಂದ ಜಾಗ್ರತೆ ಆಗ್ತಾರೆ ಇವರು. ಕೆಲಸ ಹಿಡಿದಾಗಿರುವುದಿಲ್ಲ ಬಿಟ್ರೆ ಸಂಬಳ ವಿಷಯ ಬಂದ ಜೋರ್ ಆಗ್ತದೆ. ಅಲ್ಲ ಅವ ಶವಾಗಾದ್ರೆ ಹೆಣ ಕೊಯ್ಲಿಕ್ಕಿದ್ದಾವ. ಯಾಕೆ ಹಾಕಿಕೊಂಡ ಬಟ್ಟೆ ಒಮ್ಮೆ ಗಮನಿಸಿ. ಅದಾದ್ರೂ ಬಿಡುವ. ಮಧ್ಯಾಹ್ನ ಇವತ್ತು ಯಾರ ಮನೆ ಊಟಕ್ಕೆ ಹೋಗಿದ್ದಾವ? ಏನು ಎಲ್ಲಿಯೋ ನಾಯಿಗೆ ಅನ್ನ ಹಾಕೋ ಪಾತ್ರೆ ಕಟ್ಕೊ ಬಂದಿದ್ದ ನೋಡಲ್ಲಿ. ಇದು ನೀನು ಬಂದು ಎಲ್ಲ ಅದಕ್ಕೆ ಹೇಳ್ಕೊಂಡು ಬಂದೆ. ನಾಯಿಗೆ ನಗು ಪಾತ್ರೆ ಅಲ್ಲ ಅದು. ಅವು ದೋಸೆ ಹೋಯ್ತಾರೆ ಹಿಂಗೇನು. ಆದ್ರೆ ಅವ ಆಗಬಹುದು ಮಹಾರಾಯ. ಏನು ಇಲ್ಲಿವರೆಗೆ ಒಂದು ವಾಕ್ಯ ಮಾತಾಡ್ಲಿಲ್ಲ. ನೀ ಅಲ್ಲಿಗೆ ವಿಷಯ ಬಿಡ್ತೀಯ. ಅಲ್ಲಲ್ಲ ಮತ್ತೆ ಒಂದೊಂದು ವಾಕ್ಯ ಮಾತಾಡ್ತಾ ಇದ್ದಾನೆ. ಎಂಬಲ್ಲಿಗೆ ಅವನ ಕುರಿತಾಗಿ ನಾನು ತಿಳಿದುಕೊಂಡ ಸತ್ಯ ಏನು ಗೊತ್ತಾ? ಅವ ಕಷ್ಟಪಟ್ಟು ಅಡಿಕೆ ಸಸಿ ನೆಟ್ಟು ಅದಕ್ಕೆ ಗೊಬ್ಬರ ಹಾಕಿ ಅದಕ್ಕೆ ನೀರು ಹಾಕಿ ಅದರಿಂದ ಫಲ ಪಡೆಯದೆ ಪುನಃ ಬೇರೆಯವ್ರ ಮನೆ ತೋಟದಲ್ಲೇ ಅಡಿಕೆ ಹಾಕಿ ಜೀವಮಾನ ಮಾಡ್ತಾ ಇದ್ದ. ಅಂದ್ರೆ ನಾನು ಬಿದ್ದ ಅಡಿಕೆ ಎಕ್ಕವ ಅಂತ ಹೇಳುದನ? ಈ ಪುಣ್ಯಾತ್ಮನ ಹೆಸರು ಹೇಳ್ಕೊಂಡು ನೀ ಬೇಳೆ ಬಯಸ್ಕೊಳ್ತೀವಿ. ಇವನು ಇರ್ಲಿಕ್ಕಾಗಿ ನಿನ್ನ ಬದುಕ ಕಾಣಿಸ್ತದೆ. ತುಂಬಾ ಬೇಸರ ಆಯ್ತು. ಇದ್ರ ಬಗ್ಗೆ ಒಂದೆರಡು ಮಾತಾಡ. 10 ಮಾತಾಡುವ ಹೆಸರುಬೇಡದೇನು. ನನ್ನ ಹೆಸರು ಹೇಳಕೊಂಡು ನಾವು ಬೇಳೆ ಬೇಯಿಸ್ಕೊಳ್ತಾನ ಅಷ್ಟೇ. ನನ್ನ ಹೆಸರು ಹೇಳಕೊಂಡು ನಾವು ಬೇಳೆ ಬೇಯಿಸ್ಕೊಳ್ಳುವುದು, ನನ್ನಿಂದ ಅವನಿಗೆ ಹೆಸರು ಬರುವುದು ಅಲ್ಲ, ನನ್ನಿಂದ ಅವನು ಒಳ್ಳೇದಾಗ್ತಾನೆ ಅಂತ. ಆದ್ರೆ ಈ ರಂಗದಲ್ಲಿ ಸಂತೋಷ ಪಡುವವರಲ್ಲಿ ಮೊದಲ ಸಾಲಿಗರಿದ್ದ ನಾನು. ನೆನ್ಪಿಟ್ಕೋ. ಇದು ಯಾಕೆ ಈ ಕ್ಷೇತ್ರಕ್ಕೆ ಬರುವವರು ಯಾರು ಬರುವಾಗಲೇ ಕಲ್ತ್ಕೊಂಡು ಬರುವುದಿಲ್ಲ. ಬಂದ ಮೇಲೆ ಹಂತಂತವಾಗಿ ಕಲಿಯುವಂತದ್ದು. ನಾನು ಬರುವಾಗ ಏನೂ ಇರ್ಲಿಲ್ಲ ಆಗಿತ್ತು. ಇಲ್ಲಿ ಬಂದ ಮೇಲೆ ಇಲ್ಲಿದ್ದ ಹಿರಿಯವರು ಏನ್ ಮಾಡ್ತಾರೆ ಎಂಬುದನ್ನ ನಿದ್ದೆ ಬಿಟ್ಟು ನೋಡಿದ್ರಿಂದ ಇವತ್ತು ಈ ಕ್ಷೇತ್ರದಲ್ಲಿ ನನಗೀಗ ಹೊಟ್ಟೆ ತುಂಬಾ ಅನ್ನ ಸಿಗ್ತಾ ಉಂಟು. ಒಂದೇ ಅಂತ ಆಯ್ತು ನೋಡು. ಏನೋ ಒಂದೇ. ನಾನು ಹಾಗೆ ಬರುವಾಗಿಲ್ಲ ಎಂತದಿರ್ಲಿಲ್ಲ. ಬಂದಾಗ ಒಂದು ಬೈತಿದ್ರು ಪುಣ್ಯಾತ್ಮ. ಬಾಯಿಗೆ ಬಂದಾಗ ಬೈತಿದ್ರು. ಈಗಲೂ ಬೈತಾ ಇದ್ರು. ನಿಮ್ಗೆ ಗೊತ್ತಾಗುದಿಲ್ಲ ಅಷ್ಟೇ. ಅಲ್ವಾ? ಅಂದ್ರೆ ನಾನು ನಿನ್ನ ಹಾಗೆ ನಿದ್ದೆ ಬಿಟ್ಟು ಹಿಂದಿನವರೆಲ್ಲ ಏನೆಲ್ಲ ಮಾಡ್ತಾರೆ ಅದನ್ನೆಲ್ಲ ನೋಡಿ ಕಲಿತು ಇಷ್ಟು ಹಂತಕ್ಕೆ ಬಂದಿದ್ದೇನೆ. ಹಾಗಾಗಿ ನಾವಿಬ್ರು ಒಂದೇ ಅಲ್ಲ. ನನ್ನ ಸಾಲು ಬೇರೆ, ನಿನ್ನ ಸಾಲು ಬೇರೆ. ನಮ್ಮ ಸಾಲು ವಿಷಯಕ್ಕೆ ನೀವು ಬರುದು ಬೇಡ. ನಾನು ನೋಡ್ಕೊಳ್ತೇನೆ. ಏನಂದ್ರೆ ನೀನು ಬಿದ್ದಡಿಕೆ ಹಾಕೊಂಡ್ಯಾ? ಅವನು ತೋಟ ಮಾಡ್ತಿದ್ದ, ಜಾಗ ಸಿಗದೆ ಹುಡುಕ್ತಿದ್ದ. ಅದಕ್ಕೆ ಹೋದಲ್ಲ ಮುಗಿಸುದವ. ಮಣ್ಣಿನ ಗುಣ. ನಾಳೆ ದಿವಸ ಅಪ್ಪಣೆ ಕೊಡ್ಲಿ ಇವನ ತೋಟದಲ್ಲಿ ಅಡಿಕೆ ಮರದಲ್ಲಿ ಒಂದೇ ಒಂದು ಅಡಿಕೆ ಇರಬಾರ್ದು ಅಷ್ಟು ಮಾಡ್ತೇನೆ ನಾನು. ಅದು ಗೊತ್ತಿದ್ದೆ ನಾ ಸಸ್ಯ ಹಾಕಲೇ ಇಲ್ಲ. ಅಡಿಕೆ ಕೊಯ್ಲಿಕ್ಕೆ ನೀನೇ ಬೇಕನ? ಮತ್ತೆ ಯಾರಿದ್ರ? ನಮ್ಮ ಇದ್ದಪ್ಪ. ಹಾಕಟ್ಟು ಹಳೆ ಇರ್ತವ ನನಗೆ ಹುಡ್ರು. ಬಹಳ ಮಾತಾಡ್ತೀಯ. ಏನಂದ ನೀನು? ಆಟವನ್ನು ನಿಲ್ಲಿಸ್ತೆ ಅಂತ ಹೇಳಿದ್ಯಾ? ನೀವ್ ಒಂದು ತಿಳ್ಕೊ, ನೀನಂತಲ್ಲ, ನಿನ್ನಂತದ್ದೆಷ್ಟೇ ಹುಟ್ಟಿ ಬಂದ್ರು ಈ ಆಟವನ್ನ, ಈ ಕಲೆಯನ್ನ ನಿಲ್ಲಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಾರಣ ಏನು? ಇದು ಮನುಷ್ಯರು ಮಾಡಿದ ಕಲೆ ಅಲ್ಲ, ದೇವರಿಂದಲೇ ಬಂದಂತ ಕಲೆ. ಅದಕ್ಕೊಂದು ವ್ಯವಸ್ಥೆ ಅಂತ ಉಂಟು. ಕಾಲಕ್ರಮೇಣ ಬದಲಾವಣೆ ಆದ್ರೂ ಆಗ್ಬಹುದು, ಕಾಲಮಿತಿ ಆಗ್ಬಹುದು, 3 ತಾಸಿಗೂ ಬರ್ಬೋದು. ಅವ್ರಿಗೆ ಅನುಕೂಲಕ್ಕಾಗಿ ನಾವು ಮಾಡ್ಬೇಕು. ಯಾಕಂದ್ರೆ ತಪ್ಪಲ್ಲ, ಅವರಿಗೂ ನೋಡುವ ಆಸೆ ಇರ್ತದೆ, ಆಮೇಲೆ ಕೆಲಸ ಇರುವುದಿಲ್ವಾ, ಅದು ಸಮಸ್ಯೆ ಆಗ್ತದೆ. ಅವು ಯಾವ್ದು ಅನುಕೂಲ ಹಾಗಂತ ನನ್ನಿಂದ ಕತೆ ಬಿಡು. ನಮಗೆ ಮದುವೆ ಆಗಿ ಮೊಮ್ಮಕ್ಕಳಾಗಿ ಮರಿಮಕ್ಕಳಾಗಿ ಅವ್ರು ಸತ್ತರು ಈ ಕಲೆ ಸಾಯುವ ಪ್ರಶ್ನೆ ಇಲ್ಲ. ಇದು ಉಳಿದೇ ಉಳಿತದೆ. ಏನು ಆಟ ಆಗಬೇಕೆನ್ನು ನಮ್ಮ ಆಸೆ. ಇಲ್ಲೇ ಹೋದ್ರೆ ನೋಡು, ಒಂದು ಆಟ ಆಗಬೇಕು ಅಂತೇಳಿ ಒಂದು ಹಳ್ಳಿಯಲ್ಲಿ 40-42 ಮನೆ ಮಾತ್ರ ಇರುವುದು. ಆ 42 ಮನೆಯವರೇ ಒಂದು ಆಟ ಮಾಡಬೇಕು ಅಂತ ಉತ್ಸುಕತೆ ಹೊಡ್ತಾರೆ ಅಂತ ಆದ್ರೆ ಈ ಕಲೆಯ ವಿಶೇಷತೆ ಏನು ಅಂತ ಅವ್ರು ಕಂಡುಕೊಂಡಿದ್ದಾರೆ. ಆಟ ಆಗ್ಬೇಕೆನ್ನು ನಮ್ಮ ಆಸೆ ಹೌದು. ಮತ್ತೆ ಆದ್ರೆ ಆಟ ಮಾಡಿಸುವಂತ ನೀವು ಒಂದು ನಮ್ಮಂತರಿಗೊಂದು ಗೌರವ ಪ್ರವೇಶ ಕೊಡದ ಆಟ ಮಾಡ್ತಾ ಇದ್ರಲ್ಲ. ನಿಮ್ಮಂತರ ಗೌರವ ಪ್ರವೇಶ ಕೇಳ್ತಿರುವಂತಲೇ ಇವತ್ತು ಎಲ್ಲಿ ಬೇಕಾದ್ರೆ ಕೂತ್ಕೊಳ್ಳಿ ಅಂತ ಹೀಗೆ ಮಾಡಿದ್ದು. 5,000 ಕೊಡು ಪಾಪ ಮಕ್ಕಳಿಗೆ. ಮಾಡಲ್ಲ, ನಾ ಹಿಂದೆ ಕಂಡುಕೊಂಡು ಗೌರವ ಪ್ರವೇಶ ಕೊಡು ದೊಡ್ಡದಲ್ಲಪ್ಪ. ಒಂದು ಗೌರವ ಪ್ರವೇಶ ಇಟ್ಕೊಂಡು 4-5 ಜನರು ಕರ್ಕೊಂಡು ಬಂದ್ರಿ ಅಂತ ಸಾವುದನ ಪಾಪ. ಕಾರ್ಯಕ್ರಮ ವ್ಯವಸ್ಥೆ ಬಗ್ಗೆ ಏನ್ ಮಾಡ್ತಾ ಅಲ್ವಾ? ಎಷ್ಟು ಕೊಟ್ಟು ಅಲ್ಲಿ ಕೊಟ್ಟು ಒಳ ಬರುವ ಸಾಮರ್ಥ್ಯ ಉಂಟು, ಆದರೂ ಕೊಡುವುದಿಲ್ಲ. ಯಾಕೆ? ನಿನ್ನಲ್ಲಿ ಹಣ ಇಲ್ಲ ಕಳ್ಳ. ಹಾಗಲ್ಲ ಮಳ್ಳ,
ಆ ಗೌರವ ಪ್ರವೇಶ ಹಿಡ್ಕೊಂಡು ಒಳಗೆ ಬರುವಾಗ ಏನೋ ಒಂದು ಜಾತಿ ಸಂತೋಷ. ಆಗ ಅವನ ಕಂಕುಳಲ್ಲಿ ರಾಮ್ ಗುರು ಹೇಳುದು ಅವನಿಗೆ. ನಿನ್ನಲ್ಲಿ ಮಾತಾಡಿ ವ್ಯರ್ಥ. ಗಾಳಿಯಲ್ಲಿ ಗುತ್ತಾಟ ಮಾಡಿದ ಹಾಗೆ ಅರಿತು ಪ್ರಾತಲಿರಲು ನೀವು ಸುಮ್ಮನಿರುವಿರಾಕೆ? ಇದು ಯಾವ ಪ್ರಸಂಗದ ಪದ್ಯವ? ವಸ್ತ್ರಾಪಹಾರದ್ದು. ಅದು ಇಲ್ಲೇ ಯಾಕೆ? ನೀವು ಇವತ್ತು ಸುಮ್ಮನೆ ಕುಳಿತರೆ ಇವತ್ತಿವಳು ನಾಳೆ ಅಜ್ಜಿ ಇವಳು ಕುಟುಂಬೇ ಕುಳಿತದೆ, ಮತ್ತೆ ಬೇರೆಯವರಿಗೆ ಕುಳಿಲಿಕ್ಕೆ ಅವಕಾಶ ಇಲ್ಲ ಎಂಬಲ್ಲಿಗೆ ಹೇಳಿ ಹೋಗುವ ಎಲ್ಲ ಸಾಕು. ಯಾಕೆ ಯಾರು ಹೇಳ್ಬೇಡಿ, ಅವಳು ನೋಡ್ಕೊಂಡು ಹೋಗ್ಲಿ ಬಂದವರು. ಇವಳು ಪ್ರಶ್ನೆ ಇಲ್ಲ, ನಂಗೆ ಗೊತ್ತುಂಟು. ಪ್ರತಿಭಟನೆ ಎಲ್ಲ ಇಲ್ಲಿ ತುಂಬಿದ ಸಭೆಯಲ್ಲಿ ಕಾಣಿಸಿಕೊಳ್ಳುವ ಚಪಲ ಅವಳಿಗೆ. ಓಹೋ, ಎಂತ ಮಾತಾಡ್ತೀಯ? ರಾಜಕುಮಾರಿ ಕಾಣಿಸಿಕೊಳ್ಳುವ ಚಪಲ ಇರ್ತದ? ಅಗತ್ಯ ಉಂಟಾ? ಅವಳು ಕುಣಿಬೇಕು ಅಂತಾದ್ರೆ ಇಲ್ಲಿ ಒಂದು ಕುಣಿಬೇಕು ಅಂತಿಲ್ಲ. ಮಹಾರಾಜನ ಮಾತು ಹೇಳಿದ್ರೆ ಭವ್ಯವಾದ ರಂಗಮಂದಿರವನ್ನು ತಯಾರು ಮಾಡಿ ಕೊಡ್ತಿದ್ರು. ಅವಳು ಹಾಗೆ ಮಾಡಲಿಲ್ಲ. ಈ ಊರಿನ ಜನ ಕೇಳಿಕೊಂಡಾಗ ಸಂತೋಷದಿಂದ ಇಲ್ಲಿಯ ಮಕ್ಕಳ ಜೊತೆಯಲ್ಲಿ ಕುಣಿತಾಳೆ ಅಂತಾದ್ರೆ ಅವಳ ಮನಸ್ಸು ಎಷ್ಟು ದೊಡ್ಡದು ಅದು ವಿಚಾರ ಮಾಡ್ಬೇಕಿತ್ತು. ಬರಲಿಲ್ಲ ಅದೆಲ್ಲ ನನಗೆ ಹೆಸರು ಏನು ಗೊತ್ತಾ? ಈ ಕ್ಷೇತ್ರದಲ್ಲಿ ಎಷ್ಟೋ ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿರುವ ಹಿರಿಯವರಿಗೆ ಸಿಗುತ್ತಿಲ್ಲ ಗೌರವ ಸನ್ಮಾನ ಬಿರುದು ಬಾವಲಿಗಳು. ನಿನ್ನ ಮೊನ್ನೆ ಬರುವುದು, ಯಾರೋ ಮಾಡಿದ ಇವ್ರು ನೋಡ್ಕೊಂಡು ಬರುವುದು, ಬರುವಾಗಲೇ ಇವರು ಬೇಡಿಕೆ ನಮ್ದು ಅಂತದ್ದು ನಮ್ದು ಇಂಥದ್ದು ಅನ್ನೋದಾಗಿ ಬಹಳ ಬೇಡಿಕೆ ಮೇಲೆ ಬರುವುದು. ಇವರು ಅಭಿನಯಿಸಿದ್ದನ್ನು ಯಾರಿಗೋ ಒಂದಿಷ್ಟನ್ನು ಕಳಿಸುವುದು, ನಮ್ಮನ್ನು ಪ್ರಚಾರ ಮಾಡಿ ನಮ್ಮದೊಂದು ಪ್ರಚಾರ ಮಾಡಿ ಬೇಡ್ಕೊಳ್ಳುವುದು, ಸಂಘ ಸಂಸ್ಥೆಗಳ ಹತ್ರ ಹೇಳುವುದು, ನಿಮ್ಗೆ ನಾವೇ ಕೊಡ್ತೇವೆ ಸನ್ಮಾನ ಮಾಡಿ ಅಂತ ಇವರೆಲ್ಲ ಹೇಳಿಸಿ ಪ್ರಚಾರಕ್ಕೆ ಬಂದತ್ತ. ಸ್ವಂತಕ್ಕಿಂತ ಎಂತದ್ದಲ್ಲ ಏನಾ? ನೀವು ಒಂದು ಮಾತು ಹೇಳಿದಲ್ಲ, ಅವರದ್ದನ್ನು ಅವರೇ ಪ್ರಚಾರ ಮಾಡಿಕೊಳ್ತಾರೆ. ಅದು ಹೆಚ್ಚು ದಿವಸದ ಅಲ್ಲ ಅಂತ ನಂಗೆ ಗೊತ್ತುಂಟು. ನಾ ಕಂಡು ಆಗಿದೆ ಕೆಲವಲ್ಲ. ಬಿಡು, ಪ್ರಚಾರ ಹೇಗಿರ್ಬೇಕು ಕೇಳು. ಹೇಗೆ? ನಮ್ಮದ್ದನ್ನು ನೋಡಿ ಸಂತೋಷ ಪಟ್ಟಂತ ಅವರು ಪ್ರಚಾರ ಮಾಡ್ಬೇಕೆ ಬಿಟ್ರೆ ನಮ್ಮದ್ದನ್ನು ನಾವು ಪ್ರಚಾರ ಮಾಡಿಕೊಳ್ಳುವುದಲ್ಲ. ಅಲ್ಲಿಂದ ಬರ್ಬೇಕು ಪ್ರಚಾರ. ನಾವು ಇಲ್ಲಿ ಅಭಿನಯಿಸಿದ್ದು ಅವರ ಹೃದಯಕ್ಕೆ ಮುಟ್ಟಿ ಅವಳ ಹೃದಯದಿಂದ ಹುಟ್ಟಿದಂತ ಗಟ್ಟಿ ಚಪ್ಪಾಳೆ ನಮಗೆ ಸತ್ಯ ಸರಿಯಾದ ಆಶೀರ್ವಾದ. ಹಾಗಾದ್ರೆ ಅಷ್ಟು ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದ. ಮತ್ತೆ ಹೇಳಿದ್ರೆ ಸಮ್ಮಾನಗಳು ಪ್ರಶಸ್ತಿಗಳು ಅದು ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಯೋಗ ಇದ್ದವರಿಗೆಲ್ಲ ಯೋಗ್ಯತೆ ಇರುವುದಿಲ್ಲ, ಯೋಗ್ಯತೆ ಇದ್ದವರಿಗೆಲ್ಲ ಯೋಗ ಇರುವುದಿಲ್ಲ, ಎರಡು ಇದ್ದವರಿಗೆ ಆಚಾರ ಸರಿ ಇರುವುದಿಲ್ಲ. ಏನ್ ಮಾಡ್ಲಿಕ್ಕೆ ಬರ್ತದೆ? ಹಾಗಾಗಿ ಅದು ಬರುವರೆ ನಾವು ಕಾಯ್ಬೇಕೆ ಬಿಟ್ರೆ ನಾವು ಆಸೆ ಪಡುವುದಲ್ಲ. ಸನ್ಮಾನ ನನ್ಗೆ 1 ಲಕ್ಷ ಕೊಡು, ನಾಳೆ ನಿಂಗೆ ಒಂದು ಸನ್ಮಾನ ಇಟ್ಕೊಳ್ತೇನೆ. 1 ಲಕ್ಷ ಕೊಡು. 2 ಹಣ್ಣು 1 ಹಾರಕ್ಕೆ ನಾವು 1 ಲಕ್ಷ ಕೊಡ್ಲಿಕ್ಕೆ ಒಳ್ಳೆ 2 ಹಣ್ಣು ಕೊಡ್ಲಿಕ್ಕೆ ನಂಗೆ ಹುಚ್ಚೇನ? ಅರ್ಧ ತಿಂದು ಅರ್ಧ ನಿಂಗೆ ಕೊಡುದು. ಚಂದದ ಮುಖ ಬಂದು ಹೊತ್ತು ರಾಜಕುಮಾರಿ ಬಂದಿದ್ದಾಳೆ. ಏನ್ ಮಾಡುವೆ? ಅವಳ ಮುಖಕ್ಕೆ ಮಸ್ತ್ ಇಷ್ಟು ಕೇಳಿಕೊಂಡು ನೀನು ನರಸತ್ವನಾಗಿ ಹಾಕಿದ್ಯಾ? ಯಾವ ಕಾರಣಕ್ಕೂ ಇವತ್ತಿನ ಮಟ್ಟಿಗೆ ಬಿಡುದು ಬೇಡ. ಗಂಡು ಮಗನಾದ ಬಿಡ ಇವತ್ತು ನೋಡ್ತೇನೆ. ನಿಂಗೆ ಗೊತ್ತಿಲ್ಲ, ನಾವು ಗಂಡು ಮಗನೇ ಬಿಡುವುದು ಗಂಡಂತದ್ದೇ, ಬಿಟ್ಟರೆ ಗಂಡ ಅಂತವೇ. ಅಪಾಯ. ಬೇಡ ಬೇಡ ಬೇಡ. ಮುಖಕ್ಕೆ ಮಸಿ ಮಾಡಿದ್ಯಾ? ಮುಖಕ್ಕೆ ಮಸಿ ಹಾಕಿದ್ರೆ ನೀರ್ ಹಾಕಿ ತೊಳ್ಕೊಂಡ್ರೆ ಮತ್ ಬಿಳಿಯೇ ಕಾಣ್ತಾಳೆ. ಅದೇ ನಿನ್ ಮುಖಕ್ಕೆ ಎಣ್ಣೆ ಕಾಸಿ ಸಾಕು. ನಿಂದ ಮುಸುಟ್ ನೋಡುದಲ್ಲ ಮಗನೇ. ಅಲ್ಲ, ಅವ್ರ ಕಾಲ ಆಯ್ತಲ್ಲ, ನಿನ್ನ ಚೋಟು ಹಲ್ಲು ನೋಡ್ಕೊಂಡು